ಎಲ್ಲರಿಗೂ ನಮಸ್ಕಾರ. ನಾನು ಪ್ರಮೀಳಾ. ನೀನು ಆರಾಮವಾಗಿ ಇರುವೆ ಎಂದು ಭಾವಿಸುತ್ತೇನೆ. ವಿವಿಧ ಸಂದರ್ಭಗಳಲ್ಲಿ ಆರ್ಥಿಕ ಬೆಳವಣಿಗೆಯ ಹಾದಿಯಲ್ಲಿ ಅಭೂತಪೂರ್ವ ಪ್ರಮಾಣದಲ್ಲಿ ಪರಿಸರ ಸಂಪನ್ಮೂಲಗಳನ್ನು ಹೇಗೆ ಬಳಸಲಾಗಿದೆ ಮತ್ತು ಹಾನಿ ಮಾಡಲಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅರಣ್ಯನಾಶ, ಮಣ್ಣಿನ ಸವಕಳಿ, ಅಂತರ್ಜಲ ಕುಸಿತ, ಹೆಚ್ಚುತ್ತಿರುವ ಮಾಲಿನ್ಯ, ಹುಲ್ಲುಗಾವಲು ಭೂಮಿಯ ಮೇಲಿನ ಒತ್ತಡ ಇತ್ಯಾದಿ ಕೆಲವು ಪ್ರಮುಖ ಮತ್ತು ತುರ್ತು ಪರಿಸರ ಸಮಸ್ಯೆಗಳು. ಕೈಗಾರಿಕೀಕರಣದಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳಿಗೆ ಧಕ್ಕೆ ಉಂಟಾಗಿದೆ ಮತ್ತು ಈಗ ಹವಾಮಾನಕ್ಕೂ ಅಡ್ಡಿಯಾಗುತ್ತಿದೆ. ಈ ಬೆಳವಣಿಗೆಯ ಮಾದರಿಯು ಸ್ಪಷ್ಟವಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ನಾವು ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. 10ನೇ ತರಗತಿಯ ಸಾಮಾಜಿಕ ಅಧ್ಯಯನಗಳಿಂದ ಸಮಾನತೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಅಭಿವೃದ್ಧಿ, ಪರಿಸರ ಮತ್ತು ಜನರ ನಡುವಿನ ಸಂಬಂಧವನ್ನು ಅನ್ವೇಷಿಸೋಣ. ಅಲ್ಲದೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯು ಪರಿಸರದ ವಿವಿಧ ಅಂಶಗಳನ್ನು ಹೇಗೆ ಪ್ರಭಾವಿಸಿದೆ. ಕಲಿಕೆಯ ಫಲಿತಾಂಶಗಳು. ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪರಿಸರವು ಆರ್ಥಿಕ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ. ಸಮರ್ಥನೀಯವಲ್ಲದ ಅಭಿವೃದ್ಧಿಗೆ ಕಾರಣಗಳನ್ನು ವಿಶ್ಲೇಷಿಸಿ. ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಕ್ರಮಗಳನ್ನು ಸೂಚಿಸಿ. ಪರಿಸರವನ್ನು ರಕ್ಷಿಸಲು ಪರಿಸರವಾದಿಗಳ ಪ್ರಯತ್ನಗಳನ್ನು ಶ್ಲಾಘಿಸಿ. ಕೀವರ್ಡ್ಗಳು. ಸುಸ್ಥಿರ ಅಭಿವೃದ್ಧಿ. ಸುಸ್ಥಿರ ಅಭಿವೃದ್ಧಿ ಎಂದರೆ ವರ್ತಮಾನದ ಅಗತ್ಯಗಳನ್ನು ಪೂರೈಸುವ ಅಭಿವೃದ್ಧಿ. ಭವಿಷ್ಯದ ಪೀಳಿಗೆಯ ತಮ್ಮ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ರಾಜಿ ಮಾಡಿಕೊಳ್ಳುವುದಿಲ್ಲ. ಪರಿಸರ ಒಬ್ಬ ವ್ಯಕ್ತಿ, ಪ್ರಾಣಿ ಅಥವಾ ಸಸ್ಯವು ವಾಸಿಸುವ ಅಥವಾ ಕಾರ್ಯನಿರ್ವಹಿಸುವ ಸುತ್ತಮುತ್ತಲಿನ ಪ್ರದೇಶಗಳು. ಮೂಲ. ಯಾವುದೋ ಒಂದು ಸ್ಥಳ, ವ್ಯಕ್ತಿ ಅಥವಾ ವಸ್ತುವಿನಿಂದ ಏನಾದರೂ ಹುಟ್ಟುತ್ತದೆ ಅಥವಾ ಪಡೆಯಬಹುದು. ಈಕ್ವಿಟಿ, ನ್ಯಾಯೋಚಿತ ಮತ್ತು ನಿಷ್ಪಕ್ಷಪಾತವಾಗಿರುವ ಗುಣ. ಸಿಂಕ್, ಯಾವುದೋ ಮೇಲ್ಮೈ ಕೆಳಗೆ, ವಿಶೇಷವಾಗಿ ದ್ರವದ ಕೆಳಗೆ ಹೋಗಿ ಮುಳುಗುತ್ತವೆ. ಪರಿಕಲ್ಪನೆಯ ನಕ್ಷೆಯನ್ನು ಗಮನಿಸಿ. ಪರಿಸರ ಮತ್ತು ಅಭಿವೃದ್ಧಿ. ಅಭಿವೃದ್ಧಿಯಲ್ಲಿ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತದೆ. ಭೂಮಿ, ನೀರು, ಖನಿಜಗಳು ಮತ್ತು ಅದಿರುಗಳಂತಹ ನೈಸರ್ಗಿಕವಾಗಿ ಅಸ್ತಿತ್ವದಲ್ಲಿರುವ ಅನೇಕ ವಸ್ತುಗಳು, ಮರಗಳು ಮತ್ತು ಪ್ರಾಣಿಗಳ ಉತ್ಪನ್ನಗಳು ಉತ್ಪಾದನಾ ಪ್ರಕ್ರಿಯೆಗೆ ಕೇಂದ್ರವಾಗಿವೆ. ಕಳೆದ 50 ವರ್ಷಗಳ ಆರ್ಥಿಕ ಅಭಿವೃದ್ಧಿಯು ಸುಸ್ಥಿರ ಅಭಿವೃದ್ಧಿಗೆ ನೇರ ವಿರುದ್ಧವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆ, ಬೆಳೆಗಳ ಮೇಲೆ ಪರಿಣಾಮ ಬೀರುವ ಮಾಲಿನ್ಯ ಮತ್ತು ಪರಿಸರಕ್ಕೆ ದೀರ್ಘಕಾಲೀನ ಹಾನಿಯನ್ನುಂಟು ಮಾಡುವ ಸಮರ್ಥನೀಯವಲ್ಲದ ಅಭಿವೃದ್ಧಿಗೆ ಕಾರಣವಾಗುವ ಅಧಿಕ ಜನಸಂಖ್ಯೆಯನ್ನು ನಾವು ನೋಡಿದ್ದೇವೆ. ಅಭಿವೃದ್ಧಿಯು ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಅದು ಸೀಮಿತವಾದ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳ ಅಗತ್ಯವಿರುತ್ತದೆ.
ಆರ್ಥಿಕ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಪ್ರಾಥಮಿಕ ವಲಯದ ಚಟುವಟಿಕೆಗಳಾದ ಕೃಷಿ ಉತ್ಪಾದನೆಯಲ್ಲಿ ಗಣಿಗಾರಿಕೆ ಮತ್ತು ಇಂಧನ ಕ್ಷೇತ್ರದ ಉತ್ಪಾದನೆಯು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಪರಿಸರದ ಎರಡು ಮುಖ್ಯ ಕಾರ್ಯಗಳಿವೆ: ಮೂಲ ಕಾರ್ಯ ಮತ್ತು ಸಿಂಕ್ ಕಾರ್ಯ. ಈ ಸಂಪನ್ಮೂಲಗಳನ್ನು ಒದಗಿಸಲು ಪರಿಸರದ ಸಂಭಾವ್ಯತೆಯನ್ನು ಪರಿಸರದ ಮೂಲ ಕಾರ್ಯ ಎಂದು ಕರೆಯಲಾಗುತ್ತದೆ. ಉತ್ಪಾದನೆ, ಬಳಕೆಯ ತ್ಯಾಜ್ಯ ಉತ್ಪನ್ನಗಳನ್ನು ಹೀರಿಕೊಳ್ಳುವ ಮತ್ತು ನಿರುಪದ್ರವ ಶೇಷವಾಗಿ ಪರಿವರ್ತಿಸುವ ಪರಿಸರದ ಸಾಮರ್ಥ್ಯವನ್ನು ಸಿಂಕ್ ಕಾರ್ಯ ಎಂದು ಕರೆಯಲಾಗುತ್ತದೆ. ದಹನದಿಂದ ನಿಷ್ಕಾಸ ಅನಿಲಗಳು, ಉತ್ಪನ್ನಗಳನ್ನು ಸ್ವಚ್ಛಗೊಳಿಸಲು ಬಳಸುವ ನೀರು, ತಿರಸ್ಕರಿಸಿದ ಪ್ಯಾಕೇಜಿಂಗ್ ಮತ್ತು ಇನ್ನು ಮುಂದೆ ಅಗತ್ಯವಿಲ್ಲದ ಸರಕುಗಳಂತಹ ಉತ್ಪಾದನೆ ಮತ್ತು ಬಳಕೆಯ ಅನಗತ್ಯ ಉಪ ಉತ್ಪನ್ನಗಳು ಪರಿಸರದಿಂದ ಹೀರಲ್ಪಡುತ್ತವೆ. ಆರ್ಥಿಕ ಅಭಿವೃದ್ಧಿಯ ಹಿಂದಿನ ವರ್ಷಗಳಲ್ಲಿ ಮೂಲ ಕಾರ್ಯ ಮತ್ತು ಪರಿಸರದ ಸಿಂಕ್ ಕಾರ್ಯವನ್ನು ಅತಿಯಾಗಿ ಬಳಸಲಾಗಿದೆ. ಇದು ಪರಿಸರದ ಸಾಗಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಿದೆ. ಅಂದರೆ ಭವಿಷ್ಯದಲ್ಲಿ ಆರ್ಥಿಕ ಉತ್ಪಾದನೆ ಮತ್ತು ಬಳಕೆಯನ್ನು ಬೆಂಬಲಿಸುವ ಪರಿಸರದ ಸಾಮರ್ಥ್ಯ. ಉದಾಹರಣೆಗೆ, ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಬಾವಿಗಳು ಮತ್ತು ಕೊಳವೆ ಬಾವಿಗಳಿಂದ ನೀರನ್ನು ತೆಗೆದುಕೊಳ್ಳಲಾಗುತ್ತಿತ್ತು ಮತ್ತು ಈಗ ಅಂತರ್ಜಲವನ್ನು ವಿದ್ಯುತ್ ಮೋಟಾರು ಪಂಪ್ಗಳ ಸಹಾಯದಿಂದ ಎಳೆಯಲಾಗುತ್ತದೆ. ಎರಡೂ ಸಂದರ್ಭಗಳಲ್ಲಿ ಅಂತರ್ಜಲದ ಪ್ರಮಾಣವು ಬದಲಾಗುತ್ತದೆ. ನೆಲದಡಿಯಲ್ಲಿ ನೀರಿನ ಮಾರ್ಗವು ಮಣ್ಣು ಮತ್ತು ಬಂಡೆಗಳ ಮಾಧ್ಯಮದ ಮೂಲಕ ಒಂದು ವೇಳೆ ರೀಚಾರ್ಜ್ ಮಾಡಲಾಗುತ್ತಿರುವ ನೀರು ಹೆಚ್ಚಾದರೆ ಸ್ವಲ್ಪ ಸಮಯದ ನಂತರ ನಮ್ಮಲ್ಲಿ ಅಂತರ್ಜಲ ಉಳಿಯುವುದಿಲ್ಲ ಎಂಬುದು ಸ್ಪಷ್ಟ. ದೇಶದ ಅನೇಕ ಭಾಗಗಳಲ್ಲಿ ಅಂತರ್ಜಲವು ಮಿತಿಮೀರಿದ ಬಳಕೆಯ ಗಂಭೀರ ಅಪಾಯದಲ್ಲಿದೆ. ಅಂತರ್ಜಲ ಅತ್ಯಂತ ವೇಗವಾಗಿ ಕೆಳಮಟ್ಟಕ್ಕೆ ಕುಸಿಯುತ್ತಿದೆ. ಅಂತರ್ಜಲದ ಪ್ರಮಾಣದೊಂದಿಗೆ ಗುಣಮಟ್ಟವೂ ಕುಸಿಯುತ್ತಿದೆ. ಅಂತರ್ಜಲದ ಮೂಲ ಕಾರ್ಯವು ಗುಣಮಟ್ಟ ಮತ್ತು ಪ್ರಮಾಣದಲ್ಲಿ ಎರಡೂ ಹಾನಿಗೊಳಗಾಗುತ್ತದೆ. ಎಲ್ಲ ವಿಷಕಾರಿ ವಸ್ತುಗಳ ತ್ಯಾಜ್ಯವನ್ನು ಅತಿಯಾಗಿ ಸುರಿಯುವುದರಿಂದ ಸಿಂಕ್ ಕಾರ್ಯಕ್ಕೆ ಹಾನಿಯಾಗುತ್ತದೆ. ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಮಾಲಿನ್ಯ ಹೊರಸೂಸುವಿಕೆಯನ್ನು ಪರಿಸರದ ಸಾಗಿಸುವ ಸಾಮರ್ಥ್ಯಕ್ಕೆ ಸೀಮಿತಗೊಳಿಸಬೇಕು. ನವೀಕರಿಸಲಾಗದ ಸಂಪನ್ಮೂಲಗಳ ಬದಲಿಗೆ ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಬಳಸಬೇಕು. ನವೀಕರಿಸಲಾಗದ ಸಂಪನ್ಮೂಲಗಳ ಸವಕಳಿಯ ದರವು ನವೀಕರಿಸಬಹುದಾದ ಸಂಪನ್ಮೂಲಗಳ ಸೃಷ್ಟಿ ದರವನ್ನು ಮೀರಬಾರದು. ಹೊರತೆಗೆಯುವಿಕೆಯ ದರವು ಪುನರುತ್ಪಾದನೆಯ ದರವನ್ನು ಮೀರಬಾರದು. ಸಾಗರಗಳು ಆಹಾರ, ಔಷಧಗಳು, ಖನಿಜಗಳು ಇತ್ಯಾದಿಗಳ ಅಪಾರ ಸಂಪನ್ಮೂಲಗಳಾಗಿವೆ. ಮಾನವ ಪ್ರಭಾವಗಳು ಈ ಸಂಪನ್ಮೂಲಗಳ ಅವನತಿಗೆ ಕಾರಣವಾಗುತ್ತವೆ. ಕಲುಷಿತ ಸಮುದ್ರದ ನೀರು ಜಲಚರಗಳ ಸಾವಿಗೆ ಕಾರಣವಾಗುತ್ತದೆ. ನೀರಿನ ಗುಣಮಟ್ಟ ಹದಗೆಡುತ್ತದೆ ಮತ್ತು ಹವಾಮಾನ ಬದಲಾವಣೆಯು ಸಮುದ್ರದ ಭೂಕುಸಿತಗಳಿಗೆ ಕಾರಣವಾಗುತ್ತದೆ. ಎಲ್ಲ ರೀತಿಯ ತ್ಯಾಜ್ಯ ಮತ್ತು ವಿಷಕಾರಿ ವಸ್ತುಗಳನ್ನು ಸುರಿಯಲು ನೀರನ್ನು ಸಿಂಕ್ ಆಗಿ ಬಳಸಲಾಗುತ್ತದೆ.
ಸಮುದ್ರದ ಅವಶೇಷಗಳು ಪರಿಸರಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತವೆ. ಸರಿಯಾದ ಮತ್ತು ಸುರಕ್ಷಿತ ವಿಲೇವಾರಿ ಸಮಸ್ಯೆಯನ್ನು ಪರಿಹರಿಸಬಹುದು. ಕೀಟನಾಶಕಗಳ ಬಳಕೆಯು ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ರಾಚೆಲ್ ಕಾರ್ಸನ್ ಅವರು ಸೈಲೆಂಟ್ ಸ್ಟ್ರಿಂಗ್ ಎಂಬ ಪುಸ್ತಕವನ್ನು ಬರೆದರು. ಸೊಳ್ಳೆ ನಿಯಂತ್ರಣಕ್ಕಾಗಿ ಡಿಡಿಟಿ ಸಿಂಪಡಿಸುವುದರಿಂದ ಪಕ್ಷಿಗಳು ಮತ್ತು ಮನುಷ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಕೀಟನಾಶಕಗಳಲ್ಲಿ ಒಳಗೊಂಡಿರುವ ಭಾರವಾದ ಲೋಹಗಳಂಥ ವಸ್ತುಗಳು ಪರಿಸರದಿಂದ ಕೊಳೆಯುವುದಿಲ್ಲ, ಆದರೆ ಜೀವಂತ ಜೀವಿಗಳ ಒಳಗೆ ಸಂಗ್ರಹಗೊಳ್ಳುತ್ತವೆ. ಡಿಡಿಟಿ ಇರುವ ನೀರು ಹರಿಯುವ ಕೆರೆಗಳಲ್ಲಿ ಮೀನನ್ನು ಕೊಲ್ಲಲು ವಿಷವು ತುಂಬಾ ಚಿಕ್ಕದಾಗಿದೆ. ಆದರೆ ಒಂದು ಹಕ್ಕಿ ಹಲವಾರು ಮೀನುಗಳನ್ನು ತಿಂದರೆ ಮೀನಿನೊಳಗಿನ ರಾಸಾಯನಿಕದ ಸಂಯೋಜಿತ ಪ್ರಮಾಣವು ಹಕ್ಕಿಗೆ ಸಾಕಷ್ಟು ಮಾರಕವಾಗಿದೆ. ಪರಿಸರವಾದಿಯಾಗಿ ರಾಚೆಲ್ ಕಾರ್ಸನ್ ಸೊಳ್ಳೆಗಳಂತಹ ಕೀಟಗಳು ಡಿಡಿಟಿ ಸ್ಪ್ರೇಗಳಿಗೆ ತ್ವರಿತವಾಗಿ ಪ್ರತಿರೋಧವನ್ನು ಅಭಿವೃದ್ಧಿಪಡಿಸುತ್ತವೆ ಎಂದು ತೋರಿಸಿದರು. ಆಕೆಯ ಸಂಶೋಧನೆಗಳು ಮಾನವನ ಕ್ರಿಯೆಯು ಪ್ರಕೃತಿಯನ್ನು ಮತ್ತು ಮನುಷ್ಯರನ್ನು ಹೇಗೆ ಬದಲಾಯಿಸಲಾಗದಂತೆ ನಾಶಪಡಿಸುತ್ತದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಭಾರತದಲ್ಲಿ ಎಂಡೋಸಲ್ಫಾನ್ ಎಂಬ ಕೀಟನಾಶಕಗಳ ಮಾರಕ ಪರಿಣಾಮ ಕಂಡುಬಂದಿದೆ. ಸಾವಿರದ 1976ರಲ್ಲಿ ಗೋಡಂಬಿ ಬೆಳೆಯನ್ನು ಕೀಟಗಳಿಂದ ರಕ್ಷಿಸಲು ಸರ್ಕಾರವು 15,000 ಎಕರೆ ಭೂಮಿಗೆ ಎಂಡೋಸಲ್ಫಾನ್ ಅನ್ನು ಹೆಲಿಕಾಪ್ಟರ್ ಮೂಲಕ ಸಿಂಪಡಿಸಿತು. ಇದು ಕೇರಳದ ಉತ್ತರ ಭಾಗದ ಕಾಸರಗೋಡಿನಲ್ಲಿ ನಡೆದಿದೆ. ಸುಮಾರು 25 ವರ್ಷಗಳ ಕಾಲ ಚಿಕಿತ್ಸೆ ಮುಂದುವರೆದಿದ್ದರಿಂದ ಗಾಳಿ, ನೀರು ಮತ್ತು ಇಡೀ ಪರಿಸರವು ಕೀಟನಾಶಕದಿಂದ ತುಂಬಿತ್ತು. ಸಿಂಪಡಣೆಯ ಪರಿಣಾಮವಾಗಿ ಸ್ಥಳೀಯ ಜನರಲ್ಲಿ, ವಿಶೇಷವಾಗಿ ಕೃಷಿ ಕಾರ್ಮಿಕರಲ್ಲಿ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಬೆಳೆದವು. ಇತ್ತೀಚಿನ ವರ್ಷಗಳಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆಯನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ನಿಷೇಧಿಸಲಾಗಿದೆ. ಕ್ರಮೇಣ ರೋಗದಲ್ಲಿ ಕುಸಿತ ಮತ್ತು ಯೋಗಕ್ಷೇಮದಲ್ಲಿ ಸಾಮಾನ್ಯ ಹೆಚ್ಚಳ ಕಂಡುಬಂದಿದೆ. ಸುಸ್ಥಿರ ಅಭಿವೃದ್ಧಿ ಎಂದರೆ ಭವಿಷ್ಯದ ಪೀಳಿಗೆಯ ತಮ್ಮ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ರಾಜಿ ಮಾಡಿಕೊಳ್ಳದೆ ವರ್ತಮಾನದ ಅಗತ್ಯಗಳನ್ನು ಪೂರೈಸುವ ಅಭಿವೃದ್ಧಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟದ ಜೀವನ ಈಗ ಮತ್ತು ಮುಂದಿನ ಪೀಳಿಗೆಗೆ. ಈಕ್ವಿಟಿ ಮತ್ತು ನ್ಯಾಯದ ಸಮಸ್ಯೆಗಳ ಜೊತೆಗೆ ಪ್ರಗತಿಯ ಕಲ್ಪನೆಯೊಂದಿಗೆ ನಾವು ಪರಿಸರ ಕಾಳಜಿಗಳನ್ನು ಸಂಯೋಜಿಸಲು ಸಾಧ್ಯವಾಗುತ್ತದೆ. ನಾವು ಪರಿಸರ ಸುಸ್ಥಿರ ಮಾರ್ಗವನ್ನು ಕಂಡುಕೊಳ್ಳಬೇಕು.
ಈಗ ಅನೇಕ ರಾಜ್ಯಗಳು ಸಾವಯವ ಕೃಷಿಯ ಅಗತ್ಯ ಮತ್ತು ಸಾಮರ್ಥ್ಯವನ್ನು ಅರಿತುಕೊಂಡಿವೆ. ಸ್ಥಳೀಯ ಮಟ್ಟದ ಉಪಕ್ರಮಗಳು ರಾಜ್ಯದ ನೀತಿ ಮೇಲೆ ಪ್ರಭಾವ ಬೀರಿವೆ. ಸಿಕ್ಕಿಂ ಸರ್ಕಾರವು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ನಿಷೇಧಿಸಲು ದಿಟ್ಟ ಹೆಜ್ಜೆ ಇಟ್ಟಿದೆ. ಉತ್ತರಾಖಂಡ ಕೂಡ 100% ಸಾವಯವ ರಾಜ್ಯ ಎಂಬ ಅದೇ ಹಾದಿಯನ್ನು ಅನುಸರಿಸುತ್ತಿದೆ. ತೆಲಂಗಾಣದ ಜಹೀರಾಬಾದ್ ಪ್ರದೇಶದಲ್ಲಿ ಸಮುದಾಯ ಗುಂಪುಗಳು ಆರಂಭಿಸಿದ ಪರ್ಯಾಯ ಪಿಡಿಎಸ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುಸ್ಥಿರ ಆಹಾರ ಉತ್ಪಾದನೆ ಮತ್ತು ಅದರ ಸಮಾನ ವಿತರಣೆಯ ಮೇಲೆ ಮತ್ತೊಂದು ಕುತೂಹಲಕಾರಿ ಹಸ್ತಕ್ಷೇಪವಾಗಿದೆ. ಆದ್ದರಿಂದ ಆಧುನಿಕ ಅಭಿವೃದ್ಧಿಯು ಪರಿಸರ ವಿನಾಶದ ಸಮಸ್ಯೆಗಳನ್ನು ಹೆಚ್ಚಿಸಿದೆ ಎಂದು ನಾವು ಗಮನಿಸಿದ್ದೇವೆ. ಸರಕು ಮತ್ತು ಸೇವೆಗಳ ಬೆಳವಣಿಗೆಯ ಮೇಲೆ ಕೇಂದ್ರೀಕೃತವಾಗಿರುವ ಅಭಿವೃದ್ಧಿಯಿಂದ ಈ ಪರಿವರ್ತನೆಯಲ್ಲಿ ಪ್ರತಿಯೊಬ್ಬರೂ ಪಾತ್ರವಹಿಸುವ ಸಮಾನತೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಯತ್ತ ಗುರಿಯನ್ನು ಬದಲಾಯಿಸಬೇಕಾಗಿದೆ. ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ.